ನೋಡಿ 2-3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. 1 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ಈಗ ನೋಡಿ ಒಂದು 15 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ನಾನು ಕುಟ್ತೀನಿ. ಈಗ ಎಣ್ಣೆ ಕಾದಿದೆ. ನೋಡಿ ಇದರಲ್ಲಿ ನಾವು ಕುಟ್ಟಿರೋಂಥ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೋಡಿ ಇದಕ್ಕೆ ಕುಟ್ಟಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ ನಾನು ಅರ್ಧ ಕೆ ಜಿ ಚಿಕನ್ ಚೆನ್ನಾಗಿ ಉಪ್ಪಾಕಿ ತೊಳೆದಿದ್ದೀನಿ. ಇವಾಗ ನೋಡಿ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹಸಿ ವಾಸನೆ ಹಾಕ್ಬೇಕು. ಎಣ್ಣೆ ನೀವು ಜಾಸ್ತಿ ಎಣ್ಣೆ ಬೇಕಂದ್ರೆ ಹಾಕ್ತೀನಿ, ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಆಮೇಲೆ ಪುದೀನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೋಡಿ ನಾನು ಅರಿಶಿನ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು. ಈಗ ನಾನು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಹಾಕಿದೆ ಸ್ವಲ್ಪ. ಇದು 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ 1 ಸ್ಪೂನ್ ಹಾಕ್ತಾಯಿದ್ದೀನಿ, ಆಮೇಲೆ ನೋಡ್ಕೊಂಡು ಹಾಕ್ತೀನಿ. ಒಂದು ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಈಗ ನೋಡಿ ಚೆನ್ನಾಗಿ ಕಲಸಿ ಆಮೇಲೆ ಚೆನ್ನಾಗಿ ಕುದಿ ಬಂದಮೇಲೆ ಚಿಕನ್ ಹಾಕಿದ್ರೆ ಆಯಿತು. ಈಗ ನೋಡಿ ಇದು ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಬೆಂದಿದೆ ನೀರಲ್ಲಿ, ಅಂದರೆ ಇದು ಕುದಿದಲ್ವ, ಆವಾಗ ಇದು ಟೇಸ್ಟ್ ಕೊಡುತ್ತೆ. ಇವಾಗ ನಾನು ನೋಡಿ ತಗೊಂಡಿರುವಂಥ ಅರ್ಧ ಕೆ ಜಿ ಮಾಡಿಸ್ಕೊಂಡು ಚಿಕನ್ ಹಾಕ್ತಾಯಿದ್ದೀನಿ. ನೋಡಿ ಚಿಕನ್ ಚಿಲ್ಲಿ ತುಂಬ ಸಿಂಪಲಾಗಿ ಮಾಡೋದು. ಇದಕ್ಕೆ ಜಾಸ್ತಿ ಮಸಾಲೆ ಯಾವುದು ಹಾಕ್ತಾಯಿಲ್ಲ. ಹಸಿಮೆಣಸಿನ್ಕಾಯಿ, ಶುಂಠಿ ಮೇಯ್ನ್ ಅದೇನೇ ಇದಕ್ಕೆ ಹಾಕ್ತಾಯಿರೋದು. ಆಮೇಲೆ ಅರಿಶಿನ, ಉಪ್ಪು ಇಷ್ಟೇ ಹಾಕೋದು. ನೋಡಿ ಕೊತ್ತಂಬರಿ ಸೊಪ್ಪು, ಪುದೀನ ಇಷ್ಟೇ. ಇದು ಸಿಂಪಲ್ಲಾಗಿ ಬೇಗ ಮಾಡುವಂಥ ಅಡುಗೆ. ಆದರೆ ಇದು ಚಿಲ್ಲಿ ಚಿಕನ್ ಅಂತೇಳಿದ್ರೆ ನಾವು ಏನೋ ತುಂಬ ಡಿಫಿಕಲ್ಟ್ ಇರ್ಬೋದು ಅಂತ ನೆನೆಸ್ಕೊಳ್ತೀವಿ. ಆದರೆ ಇದು ಬರೀ ಸಿಂಪಲು, ಮಾಡಲಿಕ್ಕೆ ಈಸಿ. ಮತ್ತು ಇದು ನಾನಿವಾಗ ಮುಚ್ಚಿಡ್ತೀನಿ. ಆಮೇಲೆ ನಾನು ಸೋಯಾ ಸಾಸು ಹಾಕಿದ್ದೀನಿ, ಇದಕ್ಕೆ ಚಿಲ್ಲಿದು ಹಾಕಿದ್ದೀನಿ. ಆಮೇಲೆ ಇನ್ನೊಂದು ಬ್ಲಾಕ್. ನೋಡಿ ಇವಾಗ ನನಗೆ 10 ನಿಮಿಷ ಇದು ಬೇಗ ಬಿಡ್ತೀನಿ ಮುಚ್ಚಿಬಿಟ್ಟು. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ಒಂದ್ಸರಿ ಕಲಿಸ್ಕೊಳ್ಳೋಣ. ಈಗ ನೋಡಿ ನಾನು ಕಾರ್ನ್ಫ್ಲವರ್ ಅಂದರೆ ಜೋಳದ ಪುಡಿ ಹಾಕ್ತಾಯಿದ್ದೀನಿ. ನೋಡಿ 1.5 ಸ್ಪೂನ್ ಹಾಕ್ತೀನಿ. ನಾನು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ, ಯಾಕಂದರೆ ಗಟ್ಟಿಯಾಗಿಬಿಡುತ್ತೆ, ಒಂಥರ ಪುಡಿ ಬರಬಾರ್ದು ಅಂತ. ನೋಡಿ ಒಂದರಲ್ಲಿ ಉಯ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚಿಕನ್ ಚೆನ್ನಾಗಿ ಬೆಂದಿದೆ. ನೋಡಿ ಕರೆಕ್ಟಾಗಿರುವಂಥ ಚಿಕನ್ ಚಿಲ್ಲಿ ರೆಡಿಯಾಗಿದೆ. ಚಿಕನ್ ಚಿಲ್ಲಿ ರೆಡಿಯಾಗಿದೆ, ತುಂಬ ಟೇಸ್ಟಾಗಿದೆ. ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ನಾನು. ನೋಡಿ ತುಂಬ ಟೇಸ್ಟಾಗಿ ಮಾಡಿದ್ದೀನಿ, ನೀವು ಟ್ರೈ ಮಾಡಿ. ನನಗೆ ಚೆನ್ನಾಗಿ ಬೆಂದಿದೆ ಚಿಕನ್ನು.